वन्नूर गावामध्ये विठ्ठल बिरदेवाचं मंदिर आणि त्या मंदिराचे हे पुजारी आहेत आणि आपल्याला त्या पुजाऱ्याची माहिती आहे हे आपले सत्यवा बघ्याचे सुरेश कारभारी देत आहेत। आपण जाणून घेऊ त्यांच्याकडून। बोला कारभारी, हे पुजारी यांचं नाव काय? त्यांना बोलता येतं? सिद्धराम पुजारी। हां, या मंदिरचं पुजारी आहे। हां त्यांचा बी अगोदर माझ्या वडील बी चुलता हे सगळं होते। हां हर बी गरीब म्हणजे लय गरीब। हां देवाना कसं काय पावलं कोणाला माहिती। बर हां तीन मोर मुली गेली नाही, बर तीन पोरच आहे। बर तिने बी भरपूर शाळा शिकले। हां काम धंदा नाही म्हणून हां इकडे इकडे तिकडे इकडे अर्जी गाठली, काही यशच झाले नव्हते। हां सहज विठ्ठल बिरदेवाचा कृपा यांच्या अंगावर फिरली आहे। हां बिन पैशांना कोण एजंट नाही, साहेब नाही, काय नाही। हां स्वतः देवाचं कौल झालं। ह्या देशाला तुम्ही जाता, हां ह्या देशाला हां आता मिलिटरीत आहे तिन्ही बी। एका तमिळनाडूमध्ये आहे, हां एक बेंगळूरमध्ये आहे, हां जम्मू काश्मीरमध्ये एकटा आहे। बर हो, तीन पोरं मिलिटरीत गेलं। मिलिटरीमध्ये तिन्ही बी बघा बघतानो यांना 3 मुले आहेत आणि विठ्ठल बिरदेव मंदिराच्या मुली नाही, एक बी पोरच पुजारी आहेत हे। आणि या पुजाऱ्यांना 3 मुलं, तिन्ही मुलं रुपया न खर्च करता तिन्ही मिलिटरीमध्ये सर्व्हिसला आहेत। खास त्यांची सेवा आहे असं आपल्याला कारभाऱ्यांनी सांगितलेलं आहे। बोलते नाव विचारलं हां पुजारी किती वर्षापासून सेवा करता मामा? तिने जवळजवळ पिढ्यानपिढ्या आजोबा आता हे पहिल्या किती वर्षापासून करताय सेवा? जय बाळू मामा, जय जय बाळू, जय सर। ಒಂದೇನು ಕೇಳ್ಕೊಳ್ಳೋದಂದ್ರ ನಾವಿರೋದು ಬಾಳಮ್ಮನ ಕುರಿಯ ನಾವ್ ಎಲ್ಲ ಕಡೆ ಕುರಿ ತಗೊಂಡ್ ತಿರ್ಗಾಡ್ತೇವ ನಾನ ಎಲ್ಲಾರ್ದು ಪಬ್ಲಿಕ್ ಐತಿ ಎಲ್ಲಾರ್ದು ಪರಿಚಯ ಐತಿ ನಮಗ ಆ ಪ್ರಕಾರ महाराष्ट्र राज्य पुण्यभूमी पवित्र पंढरीनाथ पंढरपूर तालुका सोलापूर जिल्हा महाराष्ट्र राज्य अनेक ಊರುಗಳಿಂದ ನಾವು ಲಗ್ನ ಪತ್ರ ಕೊಟ್ಟಿದ್ದೆವು ಕೊಟ್ಟ ಪ್ರಮಾಣ ಎಲ್ಲರೂ ಇಲ್ಲಿ ಮದುವೆ ಕಾರ್ಯಕ್ರಮ ಆಶೀರ್ವಾದ ರೂಪದಿಂದ ಅವರು ಬಂದಾರು महाराष्ट्र राज्य पुण्यभूमी पवित्र उस्मानाबाद जिल्हा परंडा तालुका
ಅನೇಕ ಊರುಗಳು ಅದಾವು. ಅವ್ರವ್ರು ಇಲ್ಲಿ ಮದುವೆ ಮಾಡ್ಕೊಳ್ಳುವಂತ ಹುಡುಗರಿಗೆ ಆಶೀರ್ವಾದ ಕೊಡಕ್ ಅವ್ರವ್ರು ಬಂದಿದ್ದಾರೆ. ಮಹಾರಾಷ್ಟ್ರ ರಾಜ್ಯ ಕೊಲ್ಲಾಪುರ ಜಿಲ್ಲಾ ಕಾಗಲ್ ತಾಲೂಕು ಮೆತ್ಕೆ ಬಾಲವನ್ನ ಸತ್ಯವಾಯಿ ಟ್ರಸ್ಟ್ ಈ ಕಮಿಟಿ ಹಿರಿಯರು ಇಲ್ಲಿ ಬರೋರ್ದಾರು. ಹಂಗ ನಮ್ಮ ಬೆಳಗಾವಿ ಜಿಲ್ಲಾದವ್ರು ಅನೇಕ ಕಡೆ ಕುರಿ ತಗೊಂಡು ನಮ್ಮ ಊರ್ ಕುರಿಯಾರು. ಕುರಿ ಮೇಲೆ ಹಂಬಲಿಟ್ಟು, ಕುರಿ ಮೇಲೆ ಭಕ್ತಿ ಇಟ್ಟು, ಇದ ನನ್ನ ತಾಯಿ, ಇದ ನನ್ನ ಮರಿ, ಇದ ನನ್ನ ಬಂಧು, ಇದ ನನ್ನ ಬಳಗ ಅಂತೇಳಿ ಎಂತೆಂಥವ್ರು ದೊಡ್ಡ ಹೊಲ ತಗೊಂಡು ದೊಡ್ಡ ಮನಿ ತಗೊಂಡು ಆ ಮನಿ ಮೇಲೂ ಭಕ್ತಿ ಇಟ್ಟು, ಆ ಕುರಿ ಮೇಲೆ ಭಕ್ತಿ ಇಟ್ಟು, ಆ ಹೊಲದ ಮೇಲೆ ಅವ್ರ ಭಕ್ತಿ ಇಟ್ಟು, ಸಣ್ಣ ಹೆಂಡ್ರ ಮಕ್ಕಳ ತಗೊಂಡು ಊರು ಬಿಟ್ಟು 100 ಕಿಲೋಮೀಟರ್ 200 ಕಿಲೋಮೀಟರ್ ಹಿಂಗ ನಮ್ಮ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು 100 ಗ್ರಾಮದ ಪ್ರತಿ ಒಂದು ನಮ್ಮ ಕುರಿಯಾರ ಸಂಘ, ಇಟ್ಟಲ ವೀರ ದೇವರ ದಂಗೇಶಿದ್ದನ ಸಂಘ ಈ ದೇವರ ಮೇಲೆ, ಬಾಳು ಆತನ ಮೇಲೆ, ಸತ್ಯವಾಯಿ ಮೇಲೆ, ಬರಮ ದೇವರ ಮೇಲೆ ಭಕ್ತಿ ಇಟ್ಟ ಈ ದೇಶ ಸಂಚಾರದಿಂದ ಈ ಕುರಿ ಜೋಪಾನ ಮಾಡ್ಲಕ್ಕ ಅವರು ಈ ಒಂದು ಹಾಲು ಮತ್ತ ಧರ್ಮ ಎತ್ತಿ ಹಿಡಿಬೇಕಂತ ಹೇಳಿಕೆರಿಂದನ ಈ ಕುರಿ ಸಂಚಾರಕ್ಕೆ ಅವ್ರು ಮಾಡ್ತಿದ್ದಾರ. ಅವ್ರು ಮಾಡುವಂತ ಕುರಿ ಸಂಚಾರಕ್ಕೆ ಈ ಕಾಯಕದೊಳಗ ಇಲ್ಲಿದ್ದಂತ ವಿಠ್ಠಲ ವೀರ ದೇವ, ಬರಮ ದೇವ ದಂಗೇಶಿದ್ದ ಈಗ ಸದ್ಯ ಕಲಿಯೋಗದಾಗ ಕೀರ್ತಿ ನಡೆದಂತ ಬಾಳಮ್ಮ ಸತ್ಯವಾದೇವಿ, ಉಲ್ದಂತಿ ಮಾಳಿಗರಾಯ, ಹುಣೂರು ಬೀರ್ಸಿದ್ದ, ಕೊಣೂರು ಕರೆಸಿದ್ದ, 100 ಕುರಿ ಇದ್ದವ್ರಿಗೆ 200 ಕುರಿ ಆಗ್ಲಿ, 200 ಕುರಿ ಇದ್ದವ್ರಿಗೆ 300 ಆಗ್ಲಿ, 500 ಕುರಿ ಇದ್ದವ್ರಿಗೆ 1000 ಕುರಿ ಇಟ್ಟಲು ದೇವರ ಆಶೀರ್ವಾದದಿಂದ ಆಗಲಿ ಅಂತೇಳಿ ನಮ್ಮೂರು ಗ್ರಾಮಸ್ಥ ವತಿಯಿಂದ ನನ್ನ ಬೇಡಿಕೆ. ಜೈ ಬಾಳಮ್ಮ, ಜೈ ಸತ್ಯವಾದೇವಿ. ಎಲ್ಲಾರು ಬಂದಾರು, ಎಲ್ಲಾರು ಇನ್ನ ಮದ್ವಿ ಕಾರ್ಯಕ್ಕ ಎಲ್ಲಾರು ಬಂದು ಹಾಜರಾಗ್ರಿ. ಎಲ್ಲಾರು ಬಂದು ಹಾಜರಾಗಿ ಈಗ ನೋಡ್ರಿ ವಿಜಾಪುರ ಜಿಲ್ಲಾ ಚಿಕ್ಕೋಟದಿಂದ ಇವರವರು 4 ಜನ ಬಂದಿದ್ದಾರೆ ಸಾವುಕಾರ. ಅವರಿಗೆ ನಾವು ತುಂಬ ಧನ್ಯವಾದ ಕೊಡ್ತೀವಿ. ನಮ್ಮ ಊರು ಗ್ರಾಮಸ್ಥ ಹಿರಿಯರಿಗೆ ನಾವು ಎಲ್ಲರೂ ಪೂರ್ಣ ಧನ್ಯವಾದ ಕೊಡ್ತೀವಿ. ಬಂದಂತ ಬಾಳಮ್ಮ ಸತ್ಯವಾದೇವಿ ಭಕ್ತರಿಗೆ, ಅನೇಕ ಮಹಾರಾಷ್ಟ್ರ ರಾಜ್ಯದಿಂದ ಬಂದಂತ ಎಲ್ಲ ಭಕ್ತರಿಗೆ ನಾವು ಧನ್ಯವಾದ ಕೊಡ್ತೀವಿ. ಈ ಮಂಡಪ ಮತ್ತು ಈ ಸೌಂಡ್ ಸಿಸ್ಟಮ್ ಮಾಡೋರಿಗೆ ಎಲ್ಲರಿಗೂ ನಮ್ಗೆ ಧನ್ಯವಾದ ಕೊಡ್ತೀವಿ. ಚಾನಲ್ ಅಂದ್ರೆ ಇದು ಬುಧವಾರ ಬಿಸ್ತಾರೆ, ಟಿವಿ ಒಳಗೆ ಬರ್ತೈತಿ. ಇದು ಕನ್ನಡದಾಗ ಬರ್ತೈತಿ ಗೊತ್ತಿಲ್ಲ, ಮಹಾರಾಷ್ಟ್ರದಾಗ ಪ್ರತಿಯೊಂದು ಮನ್ಯಾಗ ಈ ನಡೆಯುವಂತ ಕಾರ್ಯಕ್ರಮ ಮರಾಠಿ ಸುಂದರನ ಮಂಡಲ ಈ ಕಾರ್ಯಕ್ರಮ ಪ್ರತಿಯೊಬ್ಬರ ಮನ್ಯಾಗ ಟಿವಿ ಒಳಗೆ ಬರ್ತೈತಿ. ಅವ್ರಿಗವರು ನಾವು ಧನ್ಯವಾದ ಕೊಡ್ತೀವಿ. ಜೈ ಬಾಳಮ್ಮ, ಜೈ ಸತ್ಯವಾದೇವಿ, ಜೈ